ಸರ್, ಇದು ಟಾರ್ಗೆಟ್ ಪಾಲಿಟಿಕ್ಸ್ ನಡೀತಿದೆ ಅಂತ ಅನ್ಸುತ್ತಾರೆ. ಇವತ್ತು ಜಸ್ಟಿಸ್ ಕುನ್ಹಾ ಅವ್ರ ರಿಪೋರ್ಟು ನಮ್ಮ CM ಸಾಹೇಬ್ರ ಕೈಗೆ ಸೇರ್ತಿದೆ. ನನಗೆ ಭರವಸೆ ಇದೆ. ನಾನು ನಮ್ಮ ಸರ್ಕಾರನ ವಿನಂತಿಸ್ತೀನಿ ಸರ್, ನಾನು ಒಂದು ಯಂಗ್ ಬ್ಲಡ್ ಆಗಿ BJP ಅವರಿಗೆ ಸರಿಯಾಗಿ ಪಾಠ ಕಲಿಸಿದ್ರೇ ಅವ್ರಿಗೆ ಬುದ್ಧಿ ಬರೋದು. ಏನಾಗ್ತಿದೆ ನಮ್ಮ ಸರ್ಕಾರದಲ್ಲಿ, ಬೇಡ ಯಾರಿಗೂ ತೊಂದರೆ ಕೊಡೋದು ಬೇಡ ಅನ್ನೋ ಮೈಂಡ್ ಸೆಟ್ ಬೇಡ. ಅವ್ರು ಮಾಡ್ತಿದ್ದಾಗ ಸರ್, ನೀವು ನನ್ನ ಮೇಲೆ ಕಲ್ಲು ಹಾಕಿದಾಗ ನಾನು ವಾಪಸ್ ಹಾಕಿದ್ರೆ ಅದು ನ್ಯೂಟನ್ ಲಾ. ನೀವು ಹಾಕಿದಾಗೂ ನಾನು ಸುಮ್ಮನೆ ಇದ್ದರೆ ಅದು ನಮ್ಮ ಅಸಹಾಯಕತೆ ಆಗುತ್ತೆ. ನಾನು ನಮ್ಮ ಸರ್ಕಾರಕ್ಕೆ ಕೇಳೋದು, ಅವ್ರು ಒಂದು ಕಲ್ಲು ಹಾಕಿದ್ದಾರೆ, ನಾವು 4 ಕಲ್ಲು ಹಾಕ್ಬಿಟ್ಟು ಸೆಟಲ್ಮೆಂಟ್ ಮಾಡ್ಕೊಳ್ಳೋಣ ಅಂತ. ಸರ್ಕಾರ ಅಸಹಾಯಕತೆಯನ್ನು ಯಾಕೆ ಪ್ರದರ್ಶನ ಮಾಡಬೇಕು? ಅದು ನಮ್ಮ ಹಿರಿಯ ನಾಯಕರು ಮಾತಾಡಬೇಕು. ದಯವಿಟ್ಟು BJPಯ ಎಲ್ಲ ಹಗರಣಗಳನ್ನ ತೆಗಿಬೇಕು, ಮುಲಾಜಿಲ್ಲದೆ ಇನ್ವೆಸ್ಟಿಗೇಷನ್ ಕೊಡಬೇಕು. ಥ್ಯಾಂಕ್ ಯು ಸೋ ಮಚ್ ಸರ್. ಇದಿಷ್ಟು ಶಾಸಕ ಪ್ರದೀಪ್ ಈಶ್ವರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು. ಸರ್, ಇದು ಟಾರ್ಗೆಟ್ ಪಾಲಿಟಿಕ್ಸ್ ನಡೀತಿದೆ ಅಂತ ಅನ್ಸುತ್ತಾರೆ. ಇವತ್ತು ಜಸ್ಟಿಸ್ ಕುನ್ಹಾ ಅವ್ರ ರಿಪೋರ್ಟು ನಮ್ಮ CM ಸಾಹೇಬ್ರ ಕೈಗೆ ಸೇರ್ತಿದೆ. ನನಗೆ ಭರವಸೆ ಇದೆ. ನಾನು ನಮ್ಮ ಸರ್ಕಾರನ ವಿನಂತಿಸ್ತೀನಿ ಸರ್, ನಾನು ಒಂದು ಯಂಗ್ ಬ್ಲಡ್ ಆಗಿ BJP ಅವರಿಗೆ ಸರಿಯಾಗಿ ಪಾಠ ಕಲಿಸಿದ್ರೇ ಅವ್ರಿಗೆ ಬುದ್ಧಿ ಬರೋದು. ಏನಾಗ್ತಿದೆ ನಮ್ಮ ಸರ್ಕಾರದಲ್ಲಿ, ಬೇಡ ಯಾರಿಗೂ ತೊಂದರೆ ಕೊಡೋದು ಬೇಡ ಅನ್ನೋ ಮೈಂಡ್ ಸೆಟ್ ಬೇಡ. ಅವ್ರು ಮಾಡ್ತಿದ್ದಾಗ ಸರ್, ನೀವು ನನ್ನ ಮೇಲೆ ಕಲ್ಲು ಹಾಕಿದಾಗ ನಾನು ವಾಪಸ್ ಹಾಕಿದ್ರೆ ಅದು ನ್ಯೂಟನ್ ಲಾ. ನೀವು ಹಾಕಿದಾಗೂ ನಾನು ಸುಮ್ಮನೆ ಇದ್ದರೆ ಅದು ನಮ್ಮ ಅಸಹಾಯಕತೆ ಆಗುತ್ತೆ. ನಾನು ನಮ್ಮ ಸರ್ಕಾರಕ್ಕೆ ಕೇಳೋದು, ಅವ್ರು ಒಂದು ಕಲ್ಲು ಹಾಕಿದ್ದಾರೆ, ನಾವು 4 ಕಲ್ಲು ಹಾಕ್ಬಿಟ್ಟು ಸೆಟಲ್ಮೆಂಟ್ ಮಾಡ್ಕೊಳ್ಳೋಣ ಅಂತ. ಸರ್ಕಾರ ಅಸಹಾಯಕತೆಯನ್ನು ಯಾಕೆ ಪ್ರದರ್ಶನ ಮಾಡಬೇಕು? ಅದು ನಮ್ಮ ಹಿರಿಯ ನಾಯಕರು ಮಾತಾಡಬೇಕು. ದಯವಿಟ್ಟು BJPಯ ಎಲ್ಲ ಹಗರಣಗಳನ್ನ ತೆಗಿಬೇಕು, ಮುಲಾಜಿಲ್ಲದೆ ಇನ್ವೆಸ್ಟಿಗೇಷನ್ ಕೊಡಬೇಕು. ಥ್ಯಾಂಕ್ ಯು ಸೋ ಮಚ್ ಸರ್. ಇದಿಷ್ಟು ಶಾಸಕ ಪ್ರದೀಪ್ ಈಶ್ವರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.